ದೇಶದ ಜನ ಏನನ್ನ ಬಯಸ್ತಾ ಇದ್ರು ಅದನ್ನೇ ನಾವು ಕೊಡ್ತೀವಿ ಅನ್ನುವಂಥದ್ದನ್ನ ರಾಜನಾಥ್ ಸಿಂಗ್ ಅವರು ಹೇಳಿದರು, ರಕ್ಷಣಾ ಸಚಿವರು. ಇವತ್ತು ಪ್ರಧಾನಿ ಮೋದಿ ಅವರು ದೇಶದ ಜನ ಹಲವು ಪ್ರಶ್ನೆಗಳನ್ನ ನಿರೀಕ್ಷೆಯನ್ನ ಮಾಡ್ತಾ ಇದ್ರು. ಕೆಲವು ಪ್ರಶ್ನೆಗಳಿಗೆ ಅದಕ್ಕೆ ಅವರೇ ಉತ್ತರವನ್ನ ಕೊಟ್ಟಿದ್ದಾರೆ. ಏನದು ಅನ್ನುವಂಥದ್ದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ. ಭಾರತ ಪಾಕಿಸ್ತಾನ ಕದನ ವಿರಾಮದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಸರಿಯಾಗಿ 8 ಗಂಟೆಗೆ ಆರಂಭವಾಯಿತು. 25 ನಿಮಿಷ ಮಾತನಾಡಿದರು. ಭಯೋತ್ಪಾದನೆ ವಿರುದ್ಧ ಸಮರ ಸಾರಿದ ಮೋದಿ ನಮ್ಮ ಸೇನಾ ಸಾಮರ್ಥ್ಯವನ್ನ ಕೊಂಡಾಡಿದರು. ಉಗ್ರ ಪೋಷಕ ಪಾಕ್ ಸೊಕ್ಕು ಮುರಿದಿದ್ದೇವೆ. ಹೆಣ್ಣು ಮಕ್ಕಳ ಸಿಂಧೂರ ಅಳಿಸೋಕೆ ಬಂದ ಉಗ್ರರಿಗೆ ತಕ್ಕ ಶಾಸ್ತಿಯಾಗಿದೆ. ಇದು ಉಗ್ರರ ಕಾಲವಲ್ಲ. ರಕ್ತ ನೀರು ಉಗ್ರತ್ವ ವ್ಯವಹಾರ ಒಟ್ಟಿಗೆ ಸಾಗೋಕ್ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಪಿಒಕೆ ಎಂದಿಗೂ ಕೂಡ ನಮ್ಮದೇ ಅಂತ ಮೋದಿ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಮೋದಿಯವರ ಭಾಷಣದ ಹೈಲೈಟ್ಸ್ ಹೇಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ, ನೋಡಿ. पाकिस्तान की तरफ से जब ये कहा गया कि उसकी ओर से आगे कोई आतंकी गतिविधि और सैन्य दुस्साहस नहीं दिखाया जाए, तो भारत ने भी उस पर विचार किया. और मैं फिर दोहरा रहा हूं, हमने पाकिस्तान के आतंकी और सैन्य ठिकानों पर अपनी जवाबी कार्रवाई को अभी सिर्फ स्थगित किया है. आने वाले दिनों में हम पाकिस्तान के हर कदम को इस कसौटी पर मापेंगे कि वो क्या रवैया अपनाता है. मैं आज विश्व समुदाय को भी कहूंगा, हमारी घोषित नीति रही है, अगर पाकिस्तान से बात होगी तो टेररिज्म पर ही होगी. अगर पाकिस्तान से बात होगी तो पाक ऑक्युपाइड कश्मीर पीओके उस पर ही होगी. भारत का मत एकदम स्पष्ट है. टेरर और टॉक एक साथ नहीं हो सकते. टेरर और ट्रेड एक साथ नहीं चल सकते. और पानी और खून भी एक साथ नहीं बह सकता. कोई भी न्यूक्लियर ब्लैकमेल भारत नहीं सहेगा. न्यूक्लियर ब्लैकमेल की आड़ में पनप रहे आतंकी ठिकानों पर भारत सटीक और निर्णायक प्रहार करेगा. ऑपरेशन सिंदूर ये सिर्फ नाम नहीं है, ये देश के कोटि कोटि लोगों की भावनाओं का प्रतिबिंब है. ऑपरेशन सिंदूर न्याय की अखंड प्रतिज्ञा है. 6 मई की देर रात, 7 मई की सुबह पूरी दुनिया ने इस प्रतिज्ञा को परिणाम में बदलते देखा है. भारत की सेनाओं ने पाकिस्तान में आतंक के ठिकानों पर, उनके ट्रेनिंग सेंटर्स पर सटीक प्रहार किया. आतंकियों ने सपने में भी नहीं सोचा था कि भारत इतना बड़ा फैसला ले सकता है. लेकिन जब देश एकजुट होता है, नेशन फर्स्ट की भावना से भरा होता है, राष्ट्र सर्वोपरि होता है, तो फौलादी फैसले लिए जाते हैं, परिणाम लाकर दिखाए जाते हैं. ಸೊ ಅವ್ರು ಮಾತನಾಡಿರುವಂತ ಸಾರಾಂಶಗಳು ನಿಮಗೆ ಈ ರೀತಿಯಾಗಿದೆ. ಅದನ್ನ ಕ್ಲಿಯರ್ ಪಿಕ್ಚರ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಸೇನೆ ವಿಜ್ಞಾನಿಗಳು ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಒಂದು ಸಲ್ಯೂಟ್ ಅನ್ನ ಹೇಳ್ತಾರೆ ಆರಂಭದಲ್ಲಿ ಬಂದ ತಕ್ಷಣನೇ. ಅದನ್ನು ಪ್ರತಿಯೊಬ್ಬರೂ ಕೂಡ, ದೇಶದ ಪ್ರತಿಯೊಬ್ಬರೂ ಕೂಡ ಹೇಳಬೇಕಾಗಿರುವಂತದ್ದು. ಅದು ಕೇವಲ ಪ್ರಧಾನಿಗಳಷ್ಟೇ ಅಲ್ಲ, ಪ್ರತಿಯೊಬ್ಬರೂ ಕೂಡ. ಕಾರಣ ಜೀವದ ಹಂಗನ್ನ ತೊರೆದು ನಮ್ಮನ್ನು ರಕ್ಷಣೆ ಮಾಡುವಂಥವ್ರಿಗೆ ಒಂದು ಸಲ್ಯೂಟ್ ಮಾಡದೇ ಇದ್ರೆ ಇನ್ನೇನು. ವಿಜ್ಞಾನಿಗಳಿಗೆ ಸಪೋರ್ಟಿಗಾಗಿ ನಿಲ್ತಾರೆ. ಇಂಟೆಲಿಜೆನ್ಸ್ ಏಜೆನ್ಸಿಗಳಂತೂ ತಮ್ಮ ಜೀವನದ ಹಂಗ ತೊರೆದು ಕೆಲಸವನ್ನ ಮಾಡ್ತಾರೆ. ಎಂತೆಂಥ ಕೆಲಸಗಳನ್ನು ಮಾಡ್ತಾರೆ. ಪ್ರತಿಯೊಬ್ಬರು ಮನೇಲಿ ಕೂತಂತವರು ಒಂದು ಸಲ್ಯೂಟ್ ಅನ್ನ ಮಾಡಲೇಬೇಕು. ಮುಂದೆ ಹೋಗ್ತಾ ಅವರು ನಮ್ಮ ಸೇನೆಯ ಸಾಮರ್ಥ್ಯ, ಶೌರ್ಯವನ್ನ ತೋರಿವೆ ಅನ್ನೋದನ್ನ ಹೇಳ್ತಾರೆ. ಇಷ್ಟು ಸುಲಭವಾಗಿರಲಿಲ್ಲ ಈ ಬಾರಿ. ಬಟ್ ಕೊಟ್ಟಿರುವಂತಹ ಪರಾಕ್ರಮ ಏನಿದೆಯಲ್ಲ ಈ ಬಾರಿ ಸರಿಯಾಗಿದೆ. ಆರಂಭದಲ್ಲಿ ಅವರು ಪಹಲ್ಗಾಮ್ ಉಗ್ರರ ಘಟನೆಯನ್ನ ಬಗ್ಗೆ ವ್ಯಾಖ್ಯಾನವನ್ನ ಮಾಡ್ತಾ ಹೋಗ್ತಾರೆ. ಏನಿತ್ತು, ಹೇಗಾಯ್ತು ಅಂತ ಹೇಳಿ. ಬಂದ್ರು, ಧರ್ಮವನ್ನ ಕೇಳಿ ಹತ್ಯೆಗೈದ್ರು. ನಮ್ಮ ಹೆಣ್ಣುಮಕ್ಕಳ ಸಿಂಧೂರವನ್ನ ಅಳಿಸಿ ಹಾಕಿದ್ರು. ಅದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ನಾವು ಮಾಡಿದ್ವಿ. ಉಗ್ರರು ನಿರೀಕ್ಷೆಯನ್ನ ಮಾಡಿರಲಿಲ್ಲ, ಕಲ್ಪನೆಯನ್ನು ಕೂಡ ಮಾಡಿಕೊಂಡಿರಲಿಲ್ಲ ಉಗ್ರರು.
ನಾವು ಈ ರೀತಿಯಾಗಿ ನುಗ್ಗಿ ಹೊಡಿತೀವಿ ಅನ್ನುವಂಥದ್ದನ್ನು, ಭಾರತ ಹೀಗೂ ಕೂಡ ದಾಳಿಯನ್ನ ಮಾಡಬಹುದಾ ಅನ್ನುವಂಥದ್ದನ್ನ ಅಂದ್ಕೊಂಡಿರಲಿಲ್ಲ ಅವರು. ನಾವು ಅದಕ್ಕೆ ಉಗ್ರರ ಸರ್ವನಾಶಕ್ಕೆ ಸೇನೆಗೆ ಪರಮಾಧಿಕಾರವನ್ನ ಕೊಟ್ಟಿದ್ದೆವು ಅನ್ನೋದನ್ನ ಹೇಳ್ತಾರೆ ಅವರು. ಪರಮಾಧಿಕಾರವನ್ನ ಕೊಟ್ಟಿದ್ವಿ. ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಲು ಬಂದಂತ ಉಗ್ರರಿಗೆ ಈಗ ಅರ್ಥವಾಗಿದೆ ಭಾರತ ಏನು ಅಂತ ಹೇಳಿ. ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತಾರೆ ಅವರು, ತದನಂತರ ಏನಾಯ್ತು ಯಾವ ರೀತಿ ಅಂತ ಹೇಳಿ. ಮುರಿದಿಕೆ ಜಾಗತಿಕ ಭಯೋತ್ಪಾದನೆಯ ಕೇಂದ್ರವಾಗಿತ್ತು. ಭವಲ್ಪುರ್ ಇದೆಯಲ್ಲ, ಅದು ಕೂಡ ಜಾಗತಿಕ ಉಗ್ರರ ಕೇಂದ್ರವಾಗಿತ್ತು. ಮುರಿದಿಕೆ ಅಷ್ಟೇ ಅಲ್ಲ, ಭವಲ್ಪುರ್ ಹೇಳ್ತಾರೆ ಅವರು, ಭಯೋತ್ಪಾದನೆಯ ಕೇಂದ್ರ ಕಚೇರಿಯನ್ನು ಭಾರತ ಧ್ವಂಸಗೊಳಿಸಿದೆ. ಕೆಲವೊಂದಿಷ್ಟು ಇನ್ಸಿಡೆಂಟ್ಸ್ಗಳನ್ನು ಹೇಳ್ತಾರೆ. 9/11 ಆದಂತಹ ಘಟನೆ, ಜೊತೆಗೆ ಅಮೆರಿಕದ ಮೇಲೆ ಆದಂತಹ ಘಟನೆ, ಭಾರತದ ಮೇಲೆ ನಡೆದಂತಹ ಟೆರರಿಸ್ಟ್ ಅಟ್ಯಾಕ್ಗಳು ಎಲ್ಲವೂ ಕೂಡ ಅಟ್ಯಾಕ್ ಆಗ್ತಾ ಇದ್ದಿದ್ದು ಇದರದೇ ಮೂಲ ಕೇಂದ್ರಗಳು. ಅದು ಬಹವಲ್ಪುರ್ ಮತ್ತು ಮುರಿದಿಕೆ. ಪಾಕಿಸ್ತಾನದವು ಭಾರತದ ಗಡಿಯಲ್ಲಿ ದಾಳಿಗೆ ಯತ್ನಿಸಿತ್ತು ಅನ್ನುವಂಥದ್ದನ್ನು ಹೇಳ್ತಾರೆ. ಇಡೀ ಪ್ರಪಂಚದ ಮುಂದೆ ಇವತ್ತು ಪಾಕಿಸ್ತಾನದ ಮಾನ ಮರ್ಯಾದೆಯನ್ನೆಲ್ಲ ಹರಾಜು ಹಾಕುವಂತ ಕೆಲಸವನ್ನ ಸ್ಪಷ್ಟವಾಗಿ ಭಾರತ ಮಾಡಿದೆ. ಪಹಲ್ಗಾಮ್ ದಾಳಿಯನ್ನ ಖಂಡಿಸುವ ಬದಲು ನಮ್ಮ ಮೇಲೆ ದಾಳಿಗೆ ಬಂದರು. ಅಷ್ಟೇ ಅಲ್ಲ, ಉಗ್ರರನ್ನ ನಾವು ಹೊಡೆದಾಕುವಂತ ಸಂದರ್ಭದಲ್ಲಿ ನಾವು ಕೂಡ ನಿಮ್ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಹೇಳಲಿಲ್ಲ, ಬದಲಾಗಿ ಭಾರತದ ಮೇಲೆ ದಾಳಿಯನ್ನ ಮಾಡಿದ್ರು ಅವರು. ಪಾಕು ಕ್ಷಿಪಣಿ ಡ್ರೋನ್ಗಳ ಮೂಲಕವಾಗಿ ನಮ್ಮ ಮೇಲೆ ದಾಳಿಯನ್ನ ಮಾಡಕ್ ಬಂದ್ರು. ನಾವೆಲ್ಲವನ್ನ ಹೊಡೆದು ಹಾಕಿದ್ದೀವಿ, ಯಾವುದನ್ನು ಬಿಟ್ಟಿಲ್ಲ. ಅವರ ಏರ್ ಬೇಸ್ ಅನ್ನ ಕೂಡ ಹೊಡೆದು ಹಾಕಿದ್ದೀವಿ. ಯಾವುದರ ಮೇಲೆ ಅವರಿಗೆ ಅತಿಯಾದಂತ ಅಹಂ ಇತ್ತೋ ಅಂಥದ್ದನ್ನ ಹೊಡೆದು ಬಂದಿದ್ದೀವಿ ಅಂತ ಹೇಳಿದ್ರು ಇವತ್ತು. ಇದು ಕದನ ವಿರಾಮ ಅಲ್ಲ, ಅಲ್ಪ ವಿರಾಮ. ಅದಕ್ಕೆ ಹೇಳಿದ್ದವರು ಅಲ್ಪ ವಿರಾಮ. ಯಾವುದೇ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ ಅನ್ನ ನಾವು ಕೇಳಲ್ಲ, ಹೆದರೋದು ಇಲ್ಲ, ಬಗ್ಗೋದು ಇಲ್ಲ. ಅದಕ್ಕೆ ಟೆರರಿಸ್ಟ್ ಅಟ್ಯಾಕ್ ಅನ್ನ ಮಾಡಿದ್ರೆ ವಾಪಸ್ ನುಗ್ಗಿ ಹೊಡಿತೀವಿ. ಈ ಸಲ ದೊಡ್ಡ ಮಟ್ಟದಲ್ಲೇ ಹೊಡಿತೀವಿ ಅಂತ ಹೇಳಿದ್ದಾರೆ. ಪಾಕಿಸ್ತಾನಕ್ಕೆ ಒಂದೊಂದು ಎಚ್ಚರಿಕೆಯನ್ನ ಕೊಡ್ತಾ ಹೋಗಿದ್ದಾರೆ. ಪಾಕಿಸ್ತಾನ ಒಂದು ರೀತಿಯಾಗಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಮಾಡು ಇಲ್ಲವೇ ಮಡಿ. ಟೆರರಿಸ್ಟ್ ಜೊತೆಗೆ ಹೋರಾಟ ಮಾಡು, ಟೆರರಿಸ್ಟ್ ಅನ್ನ ಕ್ಲೀನ್ ಮಾಡು, ಇಲ್ಲ ನಾಶ ಆಗು. ಅದ್ರ ಮುಂದೆ ಹೇಳ್ತಾರ ಅವ್ರು ಇನ್ನೊಂದು ಶಬ್ದ ಬಳಕೆ ಮಾಡಿ, ಏನು, ಪ್ರತಿಯೊಂದು ಹೆಜ್ಜೆಯನ್ನ ಕೂಡ ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಪಾಕಿಸ್ತಾನ ಏನಾದ್ರೂ ಬದುಕಬೇಕಾದ್ರೆ ಅವ್ರ ಅಕ್ಷರಶಃ ಯೂಸ್ ಮಾಡುವಂಥದ್ದು, ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಬದುಕಬೇಕಾದ್ರೆ ಅವರ ದೇಶದಲ್ಲಿರುವಂಥ ಟೆರರಿಸ್ಟ್ಗಳನ್ನ ಕ್ಲೀನ್ ಮಾಡಬೇಕು ಅವರು ಅಂತ ಹೇಳ್ತಾರೆ. ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ, ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಜೊತೆಗೆ ಇದು ಯುದ್ಧ ಮಾಡುವಂಥ ಸಮಯ ಅಲ್ಲ, ಹಂಗಂತ ಭಯೋತ್ಪಾದಕರ ಕಾಲವೂ ಕೂಡ ಅಲ್ಲ. ಪಿಒಕೆ ವಿಚಾರಕ್ಕೆ ಬರ್ತಾರೆ. ಇಷ್ಟು ವರ್ಷಗಳವರೆಗೂ ಕೂಡ ಈ ವಿಚಾರದಲ್ಲಿ ಭಾರತ ಮಾತನಾಡಿರಲಿಲ್ಲ, ಈ ವಿಚಾರವನ್ನೇ ಎತ್ತಿರಲಿಲ್ಲ ಭಾರತ, ಪಿಒಕೆ ವಿಚಾರವನ್ನ. ಇವತ್ತು ನರೇಂದ್ರ ಮೋದಿ ಅವರು ವಿಚಾರವನ್ನ ಮಾತನಾಡಿದರೆ ಕಾರಣ ಇಡೀ ದೇಶ ಕೇಳ್ತಾ ಇತ್ತು, ಈ ಬಾರಿ ಭಾರತ ಪಿಒಕೆಯನ್ನ ಪಡಿಸ್ಕೊಳ್ಳುತ್ತೆ, ನಮ್ಮ ಜಾಗವನ್ನ ನಾವು ಇಟ್ಕೊಳ್ತೀವಿ ಅಂತ ಹೇಳಿ. ಆದ್ರೆ ಅದಕ್ಕೆ ನೇರವಾಗಿ ಹೇಳಿದ್ದಾರೆ, ಪಾಕಿಸ್ತಾನ ನಮ್ಮ ಜೊತೆಗೆ ಮಾತುಕತೆಗೆ ಬರೋದೇ ಆದ್ರೆ ಅದು ಕೇವಲ ಉಗ್ರರ ವಿಚಾರದಲ್ಲಿ. ಅಂದ್ರೆ ಭಾರತ 30ರಿಂದ 40 ಉಗ್ರರ ಲಿಸ್ಟ್ ಅನ್ನ ಕೊಟ್ಟಿದೆ, ಅವ್ರನ್ನ ನಮಗೆ ಸರೆಂಡರ್ ಮಾಡಬೇಕು ಅಂತ ಹೇಳಿ. ಆ ವಿಚಾರದಲ್ಲಿ ಎರಡನೇದು ಪಿಒಕೆ ವಿಚಾರ. ಇವೆರಡೇ ಅವ್ರ ಜೊತೆಗೆ ಮಾತುಕತೆ ಅಂತ ಹೇಳಿದ್ದಾರೆ. ಇನ್ನೂ ಅವರ ಜೊತೆಗೆ ಮಾತುಕತೆ ಇಲ್ಲ. ಆ ಕಡೆಗೆ ಟೆರರಿಸ್ಟ್ ಅನ್ನು ಇಟ್ಕೊಂಡ್ಬಿಟ್ಟು ಈ ಕಡೆಗೆ ಮಾತುಕತೆ ಅಂದ್ರೆ ನಾವು ಬರಲ್ಲ. ಆ ಕಡೆಗೆ ಟೆರರಿಸ್ಟ್ಗಳನ್ನ ಇಟ್ಕೊಂಡ್ಬಿಟ್ಟು ಈ ಕಡೆಗೆ ವ್ಯಾಪಾರ ಅಂತಂದ್ರೆ ನಾವು ಬರಲ್ಲ. ಆ ಕಡೆಗೆ ಟೆರರಿಸ್ಟ್ಗಳನ್ನ ಇಟ್ಕೊಂಡು ರಕ್ತಪಾತವನ್ನ ಮಾಡ್ತಾ ಇದ್ರೆ ನಾವು ನೀರು ಕೊಡಲ್ಲ. ಸ್ಟ್ರೇಟ್ ಹಿಟ್ಟು ಇವತ್ತು, ಯಾವ ಮುಲಾಜು ಇಲ್ದೇನೆ. ಸಿಂಧೂ ನದಿ ನೀರನ್ನು ನಿಲ್ಲಿಸುವಂತಹ ವಿಚಾರದಲ್ಲಿ ಏನು ಹೆಜ್ಜೆಯನ್ನ ಇಟ್ಟಿದೆಯೋ, ಅದಕ್ಕೆ ದೃಢ ಸಂಕಲ್ಪವನ್ನ ಮಾಡಿದೆಯೋ ಭಾರತ, ಆ ಸಂಕಲ್ಪವನ್ನ ಹಾಗೆ ಮುಂದುವರಿಸ್ತಾ ಇದೆ. 100ಕ್ಕೂ ಹೆಚ್ಚು ಉಗ್ರರನ್ನ ಮಟ್ಟ ಹಾಕಿದೀವಿ ಅನ್ನೋದನ್ನ ಅಧಿಕೃತವಾಗಿ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಕೂಡ ಎಂತ ಅಂತಂದ್ರೆ ಕ್ರೂರ ಉಗ್ರರುಗಳು ಅಂತ ಹೇಳಿ. ಸಣ್ಣ ಪುಟ್ಟದಲ್ಲ, ಅಲ್ಲಲ್ಲಿ ಬಂದಂಗೆ ಮಾಡ್ಕೊಂಡವರಲ್ಲ. ದೊಡ್ಡ ದೊಡ್ಡ ಘಟನೆಗಳು ಏನು ನಡೆದಿದ್ದವಕ್ಕೆಲ್ಲ ಸಾಥನ ಕೊಟ್ಟಂಥವ್ರು. ಅವರ ಅಡ್ಡಾಕಳಿಗೆ ಹೋಗೇನೆ ನುಗ್ಗಿ ಹೊಡೆದು ಅವನ್ನೆಲ್ಲ ನಾಶ ಮಾಡಿದೀವಿ ಅಂತ ಹೇಳಿ. ಇವತ್ತು ಏನೆಲ್ಲ ಪಿಕ್ಚರ್ ಅನ್ನ ಕೊಡಬೇಕಾಗಿತ್ತು, ಆ ಪಿಕ್ಚರ್ ಅನ್ನ ಸಂಪೂರ್ಣವಾಗಿ ಭಾರತದ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಪ್ರಪಂಚಕ್ಕೂ ಕೂಡ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ಇದೇ ರೀತಿಯಾಗಿ ಏನಾದರೂ ಆದ್ರೆ ನಾವು ಯಾರನ್ನು ಕೇಳಲ್ಲ ಅಂತ ಹೇಳಿ. ಅದೇ ಈ ದೇಶದ ಜನ ಬಯಸ್ತಾ ಇದ್ದಿದ್ದು. ಭಾರತ ಇಷ್ಟೆಲ್ಲ ಬೆಳೀತಾ ಇದೆ, ಇಷ್ಟೆಲ್ಲ ಬೆಳೆದು ನಿಂತಿದೆ ಅಂದಾಗ ಇಡೀ ದೇಶ 140-145 ಕೋಟಿ ಜನಸಂಖ್ಯೆ ಇರಬೇಕಾದ್ರೆ, ಅದೇ ಬಹುದೊಡ್ಡ ಶಕ್ತಿ ಇರಬೇಕಾದಂತ ಸಂದರ್ಭದಲ್ಲಿ ಯಾಕೆ ಹಿಂದೇಟ್ ಹಾಕ್ತಾ ಇತ್ತು ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಒಂದು ವಾರ್ನನ್ನ ಕೊಡಬೇಕಾಗಿತ್ತು, ಕೊನೆಯದಾಗಿರುವಂತ ಒಂದು ವಾರ್ನ್. ಆಮೇಲೆ ಬರುತ್ತೆ, ನಾನು ಹೇಳ್ತೀನಿ ಅಮೆರಿಕ ವಿಚಾರ ಯಾಕೆ ಇಷ್ಟೊಂದು ಅಮೆರಿಕ ಪ್ರೀತಿ ಎಲ್ಲವೂ ಕೂಡ ತನ್ನ ಇದನ್ನು ತೋರಿಸ್ತಾ ಇದೆ ಅಂತ ಹೇಳಿ.
ಆ ಕಡೆಗೆ ರಷ್ಯಾ ಮೇಲೆ ಇಲ್ಲದೆ ಇರುವಂಥ ಪ್ರೀತಿ, ಇಸ್ರೇಲ್ ಮೇಲೆ ಆ ಕಡೆಗೆ ಇರದೇ ಇರುವಂಥ ಪ್ರೀತಿ, ಅಮೆರಿಕಾಗೆ ಇಲ್ಯಾಕೆ ಇಷ್ಟೊಂದು ಆಸಕ್ತಿ ಬಂದು ಇಷ್ಟೆಲ್ಲ ಮಾತುಕತೆಯನ್ನು ಮಾಡ್ತು ಅಂತ ಹೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಟಾಕ್ ಇದೆ. ಅದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನ ಸೇನೆ ಉಗ್ರರನ್ನ ಹೇಗೆ ಪೋಷಿಸ್ತಾ ಇದೆ, ಬೆಳೆಸ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಗಳನ್ನ ಕೂಡ ಭಾರತ ಮುಂದೆ ಇಡ್ತಾ ಇದೆ. ಕಸಬ್ ವಿಚಾರದಲ್ಲೇನೆ ಹೇಳಿದ್ದಾರೆ. ಕಸಬ್ ವಿಚಾರದಲ್ಲೇ ಬಂದಿದ್ದು ಇದೇ ಮುರಿದ್ನಿಂದನೇ ಬಂದಿದ್ದು ಕಸಬ್. ಅವಾಗ್ಲೇನೆ ಸಾಕ್ಷಿಗಳನ್ನ ಭಾರತ ಕೊಟ್ಟಿತ್ತು. ಆಗ್ಲೇ ಪಾಕಿಸ್ತಾನ ಒಪ್ಕೊಳ್ಳಿಲ್ಲ. ಪಾಕಿಸ್ತಾನ ಉಗ್ರ ನೆಲೆಗಳನ್ನು ಅಳಿಸಿ ಹಾಕಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮಸ್ಟ್ ಅಂಡರ್ಸ್ಟ್ಯಾಂಡ್ ಈ ವಿಚಾರದಲ್ಲಿ ಹೇಗೆ ಯಾವ ರೀತಿಯಾಗಿ ದಿಟ್ಟವ ಹೆಜ್ಜೆಯನ್ನು ಇಡಬೇಕಾಗಿದೆಯೋ ಆ ಹೆಜ್ಜೆಯನ್ನು ಇಡುವಂತ ಕೆಲಸವನ್ನ ಭಾರತ ಮಾಡಿದೆ. ಇದನ್ನೇ ಭಾರತ ಬಯಸ್ತಾ ಇದ್ದಿದ್ದು. ಇವತ್ತು ಭಾರತದ ಜನತೆ ಬಯಸ್ತಾ ಇದ್ದಿದ್ದೇನೆ. ಯಾಕೆ ಇಲ್ಲಿಯವರೆಗೂ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇಲ್ಲ ಅಂತ ಹೇಳಿ ಬರೀ ಚಪ್ಪನಿಚ್ಕ ಛಾತಿ ಅಂತ ಹೇಳ್ಕೊಳ್ತಾ ಇದ್ರು. ಬರೀ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಘಟನೆಗಳಾದ್ರೂ ಕೂಡ ಬರಲಿಲ್ಲ. ಸರ್ವಪಕ್ಷ ಸಭೆ ಆದಾಗ್ಲೂ ಕೂಡ ಮೋದಿ ಅವರು ಬರಲಿಲ್ಲ. ಈಗಲೂ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಸಮಯ ಬರಬೇಕಾಗಿತ್ತು. ಸಮಯ ಬಂದಿದೆ. ಏನು ಉತ್ತರವನ್ನ ಕೊಡಬೇಕಾಗಿದ್ದು ಅದನ್ನು ಕೊಟ್ಟಿದ್ದಾರೆ. ಬಟ್ ನನಗಿರುವಂತ ಪ್ರಶ್ನೆ ಇದರಲ್ಲಿ, ಪಹಲ್ಗಾಮ್ ದಾಳಿಯನ್ನ ಮಾಡಿದಂತ ಉಗ್ರರು ಎಲ್ಲಿ? ಆ ಉಗ್ರರನ್ನ ಇನ್ನೂ ಯಾಕೆ ಹಿಡಿಯಕ್ಕಾಗಿಲ್ಲ ನಮ್ಮ ಹತ್ರ? ಎಲ್ಲಿ ಹೋದ್ರು ಅವರು? ಆ ಘಟನೆ ಆದ ತಕ್ಷಣ ಇಡೀ ದೇಶ ಎಲ್ಲ ಭದ್ರತೆಯಿಂದ ಕೂಡಿತ್ತು. ಒಂದಿಷ್ಟು ಪಿಂಟು ಅಲುಗಾಡೋ ರೀತಿಯಲ್ಲಿ ಆಗೋಗಿತ್ತು, ಅಲುಗಾಡದ ರೀತಿಯಲ್ಲಿ. ಹಾಗಿದ್ದಾಗಲೂ ಕೂಡ ಎಲ್ಲಿ ಎಸ್ಕೇಪ್ ಆದ್ರು ಅವರು? ಎಸ್ಕೇಪ್ ಆಗೋಕೆ ಹೇಗ್ ಬಿಟ್ರು ಅಂತ ಹೇಳಿ, ಎಲ್ಲಿಂದ ಬಂದ್ರು, ಯಾವ ಗೂಡನ್ನ ಸೇರ್ಕೊಂಡ್ರು ಅವರು? ಏನು ಉತ್ತರ ಕೊಡ್ಬೇಕು? ಕೊಟ್ಟಿದ್ದೀವಿ ನಾವು. ಬಟ್ ಅದಕ್ಕೂ ಉತ್ತರ ಬೇಕು. ಆ ಉತ್ತರ ಯಾವಾಗ? ಇದೇ ಈಗ ದೇಶದ ಜನ ಕೇಳ್ತಾ ಇರೋದು. ಕರೆಕ್ಟ್, ಎಲ್ಲವೂ ಕೂಡ ಮಾಡಿದ್ದೀರಾ, ಅಬ್ಸಲ್ಯೂಟ್ಲಿ ಕರೆಕ್ಟ್, ಸೂಪರ್. ಆದರೆ ಅವರೆಲ್ಲಿ? ಪೂರ್ಣ ಪ್ರಮಾಣದಲ್ಲಿ ನ್ಯಾಯ ಸಿಕ್ಕಿದೆ ಅಂತ ನಾವು ಹೆಂಗೆ ಹೇಳೋಣ? ಹೆಂಗೆ ಸಿಕ್ಕಿದೆ ಅಂತ? ಅವರು ಟೆರರ್ ಕ್ಯಾಂಪ್ಗಳನ್ನು ಹೊಡೆದಿದ್ದೀರಾ, ಅವರ ಸಂಬಂಧಿಕರನ್ನ ಹೊಡೆದಿದ್ದೀರಾ, ಅಲ್ಲೊಂದಿಷ್ಟು ಟೆರರಿಸ್ಟ್ಗಳನ್ನ ಹೊಡೆದಿದ್ದೀರಾ. ಆದರೆ ಮೂಲವಾಗಿರುವಂಥ ಟೆರರಿಸ್ಟ್ಗಳೇ ಇಲ್ಲಿ ಇಲ್ವಲ್ಲ. ಎಲ್ಲಿ ಹೋದ್ರು ಅವರು? ಅದಕ್ಕೆ ಉತ್ತರ ಈಗ ಬೇಕಾಗಿದೆ. ಇನ್ನು ಯಾವ ರೀತಿಯಲ್ಲಿ ನಡೆಯುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಸೊ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗುತ್ತೆ. ಇದು ಪ್ರಧಾನಿ ಮೋದಿ ಅವರ ಇವತ್ತಿನ ಸಂದೇಶ, ಭಾವನೆಯ ಪ್ರತೀಕ, ಜೊತೆಗೆ ನ್ಯಾಯದ ಪ್ರತಿಜ್ಞೆ. ಇದು ಆಪರೇಷನ್ ಸಿಂಧೂರ ಅವರು ಬಳಕೆ ಮಾಡಿರುವಂಥ ಶಬ್ದ. ಇಡೀ ದೇಶದ ಜನರ ಭಾವನೆಯ ಪ್ರತೀಕ ಆಪರೇಷನ್ ಸಿಂಧೂರ, ನ್ಯಾಯದ ಪ್ರತಿಜ್ಞೆ. ಇನ್ನು ಮುಗುದಿಲ್ಲ, ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತುಗಳು. ಎಸ್, ಬಟ್ ಅರುಣ್, ಪಾಕಿಸ್ತಾನಕ್ಕೆ ಈ ಹಿಂದೆ ಕೂಡ ಹಲವಾರು ಅವಕಾಶಗಳನ್ನ ಕೊಟ್ಟಿದೆ. ಇದೊಂದು ಕೊನೆಯ ಪ್ರಾಣ ಭಿಕ್ಷೆ ಅಂತ ಹೇಳ್ಬೋದು. ಬಾಲ ಡೊಂಕು ಇದು ಯಾವತ್ತಾದ್ರೂ ತಿದ್ಕೊಳ್ಳುವಂತಹ ಚಾನ್ಸಸ್ ಇದೆಯಾ, ಅಥವಾ ಕೊನೆಯ ಚೆಂಡನ್ನು ಹಾಕೋಣ, ಅವ್ರ ಅಂಗಳದಿಂದ ಏನ್ ಬರುತ್ತೆ ನೋಡೋಣ ಅನ್ನುವಂಥ ಪ್ರಯತ್ನನ? ಈ ರೀತಿಯಾಗಿ ಸ್ಟ್ರೇಟ್ ಆಗಿ ವಾರ್ನನ್ನ ಮಾಡುವಂತ ಕೆಲಸಗಳು ಪಾಕಿಸ್ತಾನದ ಮೇಲೆ ಆಗಿರಲಿಲ್ಲ. ಇಲ್ಲಿವರೆಗೂ ಓಪನ್ ಆಗಿ ಒಬ್ಬ ಪ್ರಧಾನಿಗಳು ನಿಂತ್ಕೊಂಡ್ಬಿಟ್ಟು ಪಾಕಿಸ್ತಾನಕ್ಕೆ ಅದರ ಹೆಸರನ್ನ ಹೇಳ್ಕೊಂಡು ಪ್ರಪಂಚದ ಮುಂದೆ ನಿಂತ್ಕೊಂಡು ಈ ರೀತಿಯಾಗಿ ಮಾತನಾಡುವಂತ ಧೈರ್ಯವನ್ನ ಯಾರು ಮಾಡಿರಲಿಲ್ಲ ಇಲ್ಲಿವರೆಗೂ. ಹೇಳ್ತಾ ಇದ್ದು ನಮ್ದು 2 ವಾರ ಆಗಿತ್ತು. 2 ವಾರದಲ್ಲಿ ನಾವು ಗೆದ್ದಿದ್ವಿ. ಆದ್ರೆ ಆ ವಾರಲ್ಲೂ ಕೂಡ ನಾವು ಪೂರ್ಣ ಪ್ರಮಾಣದಲ್ಲಿ ಹೋಗಿ ನುಗ್ಕೊಂಡು ಒಳಗಡೆ ಹೋದಾಗ್ಲೂ ಕೂಡ, ಪಾಕಿಸ್ತಾನದ 93 ಸೈನಿಕರನ್ನ ನಾವು ಹಿಡ್ಕೊಂಡಾಗ್ಲೂ ಕೂಡ, ನಮ್ಮ ಸೈನಿಕರಲ್ಲಿ 54 ಜನ ನಾಪತ್ತೆ ಆಗಿ ಹೋಗ್ತಾರೆ. ಟಾಪ್ ಮೋಸ್ಟ್ ಸೈನಿಕರು, ಅಧಿಕಾರಿಗಳು, ಅವರನ್ನ ಪಾಕಿಸ್ತಾನ ಯಾವ ರೀತಿಯಾಗಿ ನಡೆಸ್ಕೊಳ್ತು ಅನ್ನುವಂಥದ್ದನ್ನು ಉತ್ತರ ಕೊಡುವಂತ ಧೈರ್ಯ ಇರೋದಿಲ್ಲ ಯಾರಿಗೂ. 93,000 ಸೈನಿಕರನ್ನ ನಾವು ಬಿಟ್ಟು ಕಳಿಸ್ತೀವಿ, ನಮ್ಮ ಸೈನಿಕರು ಎಲ್ಲಿ ಹೋದ್ರು ಅಂತ ಉತ್ತರ ಕೊಡುವಂತ ಸರ್ಕಾರ ನಮ್ದಿರ್ಲಿಲ್ಲ. ಜೊತೆಗೆ ನಾವು ಕ್ಯಾಪ್ಚರ್ ಮಾಡಿರುವಂಥದ್ದು ಪಿಒಕೆನ ತಗೊಳ್ಳೋಕೆ ಆ ಸಂದರ್ಭದಲ್ಲಿ ಆಗಲಿಲ್ಲ. ಅಟ್ಲೀಸ್ಟ್ ಧೈರ್ಯವಾಗಿ ಮಾತನಾಡುವಂಥದ್ದು ಆಗಲಿಲ್ಲ. ಆದರೆ ಅದ್ರ ಬಗ್ಗೆ ಮಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಚರ್ಚೆ ಆಗುತ್ತೆ. ಅವಾಗ ಹಂಗಾಗಿತ್ತು, ಇವಾಗ ಹಿಂಗಾಗಿತ್ತು ಅಂತ ಹೇಳಿ. ಅವಾಗ ಏನಾಗಿತ್ತು? ಪಿಒಕೆನ ಇಟ್ಕೊಳ್ಳೋಕೆ ಲಾಹೋರ್ವರೆಗೂ ಹೋಗಿದ್ವಲ್ಲ ನಾವು. ಪಿಒಕೆನ ಇಟ್ಕೊಳ್ಬೇಕಾಗಿತ್ತು. 93 ಸೈನಿಕರನ್ನ, ಪಾಕಿಸ್ತಾನ ಸೈನಿಕರನ್ನ ಊಟ ಮಾಡಿ ಬಿರಿಯಾನಿ ತಿನ್ನಿಸಿ ಕಳಿಸ್ಕೊಟ್ಟಿದ್ವಲ್ಲ. ನಮ್ಮ ಸೈನಿಕರೇನಾಗಿದ್ರು ಅವತ್ತು ಕೂಡ ನಾವು ಪಿಒಕೆ ವಿಚಾರದಲ್ಲಿ ಮಾತನಾಡಲಿಲ್ಲ. ಅವಾಗೂ ನಾವು ಸೀಸ್ ಫೈರ್, ಅದೊಂದು ರೀತಿ ಬೇರೆ, ಅದೊಂದು ಸಪರೇಟು, ಈ ಮಾನಸಿಕತೆಯಲ್ಲಿದ್ದು. ಬಟ್ ಒಬ್ಬ ದಿಟ್ಟವಾಗಿ ಉತ್ತರವನ್ನ ಕೊಡುವಂತ ಕೆಲಸ ಇವತ್ತಾಗಿದೆ. ಏನೇ ಮಾತುಕತೆ ಆದ್ರೂ ಕೂಡ ಅದು ಪಿಒಕೆ ಮೇಲೆ, ಅದೇನೇ ಮಾತುಕತೆ ಆದ್ರೂ ಕೂಡ ಉಗ್ರರ ವಿಚಾರದಲ್ಲಿ ಇನ್ನೊಂದು ಸಲ ಉಗ್ರ ಅಟ್ಯಾಕ್ ಮಾಡಿದ್ರೆ ಈ ಸಲ ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿದ್ದಾರೆ. ಈ ರೀತಿಯಾದಂಥ ಧೈರ್ಯವನ್ನ ತೋರಿಸುವಂತ ಕೆಲಸ ಆಗಿರಲಿಲ್ಲ. ಕಳೆದ ಬಾರಿ ಆದಂತ ಸಂದರ್ಭದಲ್ಲಿ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ಆ ಜಾಗಕ್ಕೆ ಹೋಗಿ ಹೊಡೆದು ಬಂದ್ವಿ. ಕಳೆದ ಬಾರಿ ಮಾಡಿದ್ವಿ, ಏರ್ ಸ್ಟ್ರೈಕ್ ಅನ್ನ ಮಾಡಿದ್ವಿ, ಆ ಜಾಗಕ್ಕೆ ಹೋಗಿ ಹೊಡೆದು ಬಂದ್ವಿ. ಬಟ್ ಈ ಬಾರಿ ಹಂಗಾಗಿರ್ಲಿಲ್ಲ. ಈ ಬಾರಿ ಒಂದು ಹೆಜ್ಜೆ ಮುಂದೆ ಹೋಗಿತ್ತು ಭಾರತ. ಅಲ್ಲ, ಹೆಜ್ಜೆ ಯಾಕೆ ಹಿಂದೆ ಇಟ್ರು? ಈಗ ಸಂದೇಶ ಕೊಡ್ತಾ ಇದ್ದಾರೆ. ಹೌದು, ನಮ್ಮ ಹಳ್ಳಿಯಲ್ಲಿ ಒಂದು ಭಾಷೆ ಹೇಳ್ತಾರೆ, ಏನು ಅಂತಂದ್ರೆ ಬಿಟ್ ಹೊಡೆಯೋದು ಅಂತಾರೆ.
ಬಿಟ್ಟು ಹೊಡೆಯೋದು ಅಂತಾರೆ. ಫಸ್ಟ್ ಬಿಡಬೇಕು, ಕೊನೆಯದಾಗಿ ಬಿಡುವಂತ ಅವಕಾಶ. ಇವತ್ತು ಅದನ್ನೇ ಹೇಳಿರೋದು ಭಾರತ, ಕೊನೆಯದಾಗಿ ಬಿಡ್ತಾ ಇದ್ದೀವಿ ಅಂತ ಹೇಳಿ. ಬಟ್ ಯಾಕೆ ಈ ವಿಚಾರದಲ್ಲಿ ಒಂದು ಹೆಜ್ಜೆಯನ್ನು ಹಿಂದಿಟ್ಟಿದೆ ಅಂತಂದ್ರೆ, ಇನ್ನೊಂದು ಕೊನೆಯದಾಗಿ ಅವಕಾಶವನ್ನ ಕೊಡ್ತೀನಿ ಅಂತೇಳಿ. ನಮ್ಮಲ್ಲೇನೆ ಮರಣದಂಡನೆ ಶಿಕ್ಷೆಯನ್ನ ಕೊಟ್ಟಾಗಲೂ ಕೂಡ ಗಲ್ಲಿಗೇರಿಸುವಂತ ಸಂದರ್ಭದಲ್ಲಿ ಅವ್ರಿಗೆ ಜೀವಾವಧಿ ಶಿಕ್ಷೆಗೆ ತರ್ತಾರೆ, ರಾಷ್ಟ್ರಪತಿಗೆ ಮನವಿ ಮಾಡ್ಕೊಂಡು. ಅದಾದ ನಂತರ ಜೀವಾವಧಿ ಶಿಕ್ಷೆಯನ್ನು ಕೂಡ ಮನ್ನಾ ಮಾಡಿರೋದು ಇದೆ ನಮ್ಮ ದೇಶದಲ್ಲಿ. ಯಾಕೆ? ಅವನು ಸುಧಾರಿಸ್ತಾನೆ ಅಂತೇಳಿ. ಪಾಕಿಸ್ತಾನಕ್ಕೆ ಇಲ್ಲಿಯವರೆಗೂ ಕೂಡ ಅವಕಾಶ ಕೊಟ್ಟಿತ್ತಿತ್ತು, ಅವರಾಗಿ ಅವ್ರು ತಿದ್ಕೊಳ್ತಾರೆ ಅಂತೇಳಿ. ತಿದ್ಕೊಳ್ಳಿಲ್ಲ. ಈಗ ಒಂದು ಏಟು ಕೊಟ್ಟೆ, ಕಪಾಳಿಗೆ ಕೊಟ್ಟುಬಿಟ್ಟೆ ಹೇಳಿದ್ದೀವಿ. ಈಗಲೂ ತಿದ್ಕೊಳ್ಳಿಲ್ಲ ಅಂತಂದ್ರೆ ಸರಿಯಾಗಿ ಏಟು ಬೀಳುತ್ತೆ, ನೆಕ್ಸ್ಟ್ ಸಹಿಸುವಂತ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಇಲ್ಲಿವರೆಗೂ ಏನ್ ಹೆಜ್ಜೆ ಇಡುತ್ತೆ ಬೇರೆ ಬೇರೆ ರೀತಿಯ ಬೊಬ್ಬೆ ಹೊಡಿತಾ ಇದ್ರಲ್ಲ, ಈಗ ಏನ್ ರಿಯಾಕ್ಷನ್ ಬರ್ತಿದೆ. ಎಕ್ಸಾಕ್ಟ್ಲಿ. ಇನ್ನು ಭಾರತ ಪಾಕಿಸ್ತಾನ ಮಧ್ಯೆ ಪರಮಾಣು ಯುದ್ಧ ತಡೆದಿದ್ದೇವೆ, ಇಲ್ಲವಾದಲ್ಲಿ ಇದೊಂದು ಅತ್ಯಂತ ದಾರುಣ ಅಣ್ವಸ್ತ್ರ ಯುದ್ಧವಾಗ್ತಿತ್ತು, ಕೋಟ್ಯಾಂತರ ಜನ ಸಾವನ್ನಪ್ತಾ ಇದ್ರು, ದೊಡ್ಡ ಅನಾಹುತವೇ ಆಗು ಹೋಗ್ತಾ ಇತ್ತು ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಇಬ್ರು ಸಂಘರ್ಷ ನಿಲ್ಲಿಸುವಂತೆ ಹೇಳಿದ್ದೆ, ಕದನ ವಿರಾಮಕ್ಕೆ ಒತ್ತಡ ಹೇರಿದ್ದೆ, ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಪಿಕೊಂಡು ಮಧ್ಯಸ್ಥಿಕೆ ವಹಿಸುವಲ್ಲಿ ನಮ್ಮ ಸರ್ಕಾರ ಸಹಕಾರವನ್ನು ಕೊಟ್ಟಿದೆ ಅಂತ ಕೊಚ್ಕೊಂಡ್ರು. ಇನ್ನು ಪಾಕಿಸ್ತಾನ ತನ್ನ ದಾಳಿ ಉಗ್ರರಿಗೆ ಬೆಂಬಲ ಮುಂದುವರೆಸಿದ್ರೆ ಸರ್ವನಾಶ ಮಾಡ್ತೀವಿ ಅಂತ ಪ್ರಧಾನಿ ಮೋದಿ ಎಚ್ಚರಿಸಿದ್ರು ಅಂತ ತಿಳಿದು ಬಂದಿದೆ. ಕದನ ವಿರಾಮ ಕುರಿತಂತೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಜೊತೆ ಮಾತನಾಡಿರುವ ಮೋದಿ, ಭಾರತದ ಆಕ್ರಮಣ ಈ ಬಾರಿ ಮತ್ತಷ್ಟು ಘನಘೋರವಾಗಿರುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ರಂತೆ. ಅಲ್ಲದೆ ನಮ್ಮ ನ್ಯೂಕ್ಲಿಯರ್ ಘಟಕದ ಮೇಲೆ ಭಾರತದ ಬ್ರಹ್ಮೋಸ್ ಸೂಪರ್ಸಾನಿಕ್ ಮಿಸೈಲ್ ದಾಳಿ ಮಾಡಬಹುದು ಅಂತ ಪಾಕಿಸ್ತಾನ ಹೆದರಿತ್ತು. ಹೀಗಾಗಿ ಪಾಕಿಸ್ತಾನ ಕದನ ವಿರಾಮಕ್ಕೆ ಮುಂದಾಗಿದ್ದು ಅಂತ ತಿಳಿದು ಬಂತು. ಟ್ರಂಪ್ ಮಧ್ಯಪ್ರವೇಶ ಸಂಬಂಧ ಪ್ರಧಾನಿ ಮೋದಿಯನ್ನ ಕಾಂಗ್ರೆಸ್ ಟೀಕಿಸಿದೆ. ಕಾಶ್ಮೀರ ವಿಷಯದಲ್ಲಿ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆಗೆ ಕೇಂದ್ರ ಸರ್ಕಾರ ಮುಕ್ತವಾಗಿದೆಯೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದನ್ನ ಹೇಳಿ ಅಂತ. ಅಂತಹ ನಿಲುವು ಶಿಮ್ಲಾ ಒಪ್ಪಂದವನ್ನು ಉಲ್ಲಂಘಿಸುವ ಸಾಧ್ಯತೆ ಇದೆ ಅಂತಲೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸ್ಪಷ್ಟೀಕರಣ ಕೇಳಿದ್ದಾರೆ. ಇದನ್ನ ಎಷ್ಟು ನಂಬಬೇಕು, ಎಷ್ಟು ಬಿಡಬೇಕು? ಈ ಡ್ರಾಮಾ ಮಾಸ್ಟ್ರು ಟ್ರಂಪ್ ಒಂದು ರೀತಿಯಾಗಿ ಶೋಮ್ಯಾನ್, ಡ್ರಾಮಾ ಮಾಸ್ಟ್ರು, ಅದರಲ್ಲಿ ಯಾವ ಅನುಮಾನ ಇಟ್ಕೊಳ್ಳೋಕ್ ಬಿಡಿ. ಅಮೆರಿಕ ತನ್ನ ಲಾಭ ಇಲ್ಲದೇನೆ ಯಾವ ಕೆಲಸವನ್ನು ಮಾಡೋದಿಲ್ಲ. ಅಲ್ಲ, ಈಗ ಇದ್ರಲ್ಲಿ ಏನ್ ಲಾಭ? 100% ಇದೆ. ಅನೇಕ ಜನರಿಗೆ ವಿಚಾರಗಳು ಗೊತ್ತಿಲ್ಲ. ಹೇಗೆ ಡ್ರಾಮಾ ಮಾಸ್ಟ್ರು ಹೇಗೆ ಶೋ ಮಾಡ್ತಾ ಇರೋದು, ಏನ್ ದೇಶದ ಪ್ರಪಂಚದ ಮುಂದೆ ಹೇಳ್ತಾ ಇರೋದು ಅಮೆರಿಕ ಅಂತಂದ್ರೆ, ನಾನೇನೋ ಪಾಕಿಸ್ತಾನದ ನಡುವೆ ನಡೀತಾ ಇದ್ದಂತ ಯುದ್ಧವನ್ನ ನಿಲ್ಲಿಸ್ಬಿಟ್ಟಿದ್ದೀನಿ, ನಾನು ಒಂದು ರೀತಿಯಾಗಿ ಶಾಂತಿ ದೂತನಾಗಿ ಹೋಗ್ಬಿಟ್ಟಿದ್ದೀನಿ ಅಂತ ಹೇಳಿ ಬಿಲ್ಡಪ್ ಕೊಡ್ತಾ ಇದ್ರೆ, ಇದ್ರ ಹಿಂದೆ ಇರುವಂತ ಅಸಲಿ ಎತ್ತು ಏನು ಅಂತಂದ್ರೆ, ಇದೇ ಅಮೆರಿಕ ಪಾಕಿಸ್ತಾನದಲ್ಲಿ ಪರಮಾಣು ಅಸ್ತ್ರಗಳನ್ನ ಬಚ್ಚಿಡೋದಕ್ಕೋಸ್ಕರ ದುಡ್ಡನ್ನ ಕೊಟ್ಟಿಟ್ಟಿದ್ದು. ಇದ್ಯಾವ ಕಿರಾಣಿ ಬೆಟ್ಟ ಅಂತ ನಾವು ಮಾತನಾಡ್ತಾ ಇದ್ದೀವೋ, ಇದೇ ವಿಚಾರದಲ್ಲಿ ಅಮೆರಿಕ ಭೂಗತ ಸಂಗ್ರಹಾಗಾರ ನಿರ್ಮಾಣದಲ್ಲಿ ಪಾತ್ರವನ್ನ ವಹಿಸಿದ್ದು. ನಾವು ಹೇಳ್ತಾ ಇಲ್ಲ, 2008ರಲ್ಲೇನೆ ನ್ಯೂಯಾರ್ಕ್ ಟೈಮ್ಸ್ ಈ ಬಗ್ಗೆ ಹೇಳಿತ್ತು. ಅವತ್ತು ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತಿದ್ದು 2008ರಲ್ಲಿ. ಅಷ್ಟೇ ಅಲ್ಲ, ಅದು ನ್ಯೂಯಾರ್ಕ್ ಟೈಮ್ಸ್ ಬಿಡಿ, ಫೆಡರಲ್ ಬಜೆಟ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ರು. ನಾವು ಪಾಕಿಸ್ತಾನದಲ್ಲಿ ಈ ಅಣ್ವಸ್ತ್ರ ಭೂಗತ ಸಂಗ್ರಹವನ್ನ ನಿರ್ಮಾಣ ಮಾಡಕ್ ದುಡ್ಡು ಕೊಟ್ಟಿದ್ದೀವಿ, ಅಲ್ಲಿರುವಂತಹ ತರಬೇತಿಯನ್ನ ಕೊಡೋಕು ಕೂಡ ದುಡ್ಡನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಬಜೆಟ್ ನಲ್ಲಿ ಹೇಳ್ತಾರೆ, $100 ಮಿಲಿಯನ್ ಇದಕ್ಕೋಸ್ಕರ ಅಮೆರಿಕ ತೆಗೆದಿಟ್ಟಿರುತ್ತೆ. $100 ಮಿಲಿಯನ್. ಈಗ ಬಂದುಬಿಟ್ಟು ಇಡೀ ಪ್ರಪಂಚದ ಮುಂದೆ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾರೆ. ನಿಮ್ಮ ಹಿಂದೆ ಇರುವಂತಹ ಲಾಭ ಏನು, ತಾನಿಟ್ಟಿರುವಂಥದ್ದು. ಕೆಲವರು ಹೇಳ್ತಾರೆ ಅವ್ರದೇ ಒಂದಿಷ್ಟು ಅಲ್ಲಿ ಹೋಗಿ ಇಟ್ಟಿದ್ದಾರೆ ಸೇಫ್ ಜಾಗ ಅಂತ ಹೇಳ್ಬಿಟ್ಟು. ಅವ್ರು ಇಟ್ಟಿದಾರ ಬಿಟ್ಟಿದಾರ ಬೇಡ ನಮ್ಗೆ, ಬಟ್ ಹಾಕಿರೋದು ಮಾತ್ರ ಅಧಿಕೃತವಾಗಿ ಅಮೆರಿಕ ಫೆಡರಲ್ ಬಜೆಟ್ ನಲ್ಲಿ ಸ್ಪಷ್ಟವಾಗಿದೆ. ಇದು ಅವತ್ತು ರಿಪೋರ್ಟ್ ಬರುತ್ತೆ. ಇದು $100 ಮಿಲಿಯನ್ ಅನ್ನ ಇದೇ ವಿಚಾರಕ್ಕೋಸ್ಕರ ಅಮೆರಿಕ ಅಲ್ಲಿಟ್ಟಿದ್ದು. ಅಣ್ವಸ್ತ್ರ ಭೂಗತ ಸಂಗ್ರಹವನ್ನ ಇಡೋಕ್ಕೋಸ್ಕರ, ಅಮೆರಿಕ ಪಾಕಿಸ್ತಾನ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಕಾಪಾಡಿಕೊಳ್ಳೋಕ್ಕೋಸ್ಕರ ಈ ರಹಸ್ಯ ಜಾಗವನ್ನ ಮಾಡಿಟ್ಟಿದ್ದು. ಅದಕ್ಕೋಸ್ಕರ ಫಂಡಿಂಗ್ ಅನ್ನ ಕೂಡ ಮಾಡುತ್ತೆ. ಈಗ ಅದಕ್ಕೆ ಏನ್ ಅನಿಸ್ತಾ ಇದೆ ಅಂತಂದ್ರೆ, ಜಾಗ ಏನೋ ಆಗ್ಬಿಡುತ್ತೆ ಅಲ್ಲ, ಅಲ್ಲಿಟ್ಟಿರೋ ಜಾಗಗಳು ತನ್ನ ಲಾಭ, ಭಾರತ ಮತ್ತು ಪಾಕಿಸ್ತಾನದಲ್ಲ, ತನ್ನ ಲಾಭ. ಅದಕ್ಕೆ ಪಾಕಿಸ್ತಾನ ಹೋಗಿ ಅಮೆರಿಕದ ಮುಂದೆ ನೋಡ್ರಪ್ಪ ನೋಡಿ ಹಿಂಗ ಆಗೋಗಿದೆ ಅಂತ ಕೇಳ್ಕೊಳ್ತಾ ಇರೋದು. ಅಷ್ಟೇ ಅಲ್ಲ, ಈ F-16 ಯುದ್ಧ ವಿಮಾನಗಳೇನಿದೆಯಲ್ಲ, ಇದೇ ಕಿರಾನಿ ಬೆಟ್ಟದ ಪಕ್ಕದಲ್ಲಿರುವಂತಹ ಏರ್ ಬೇಸ್ ನಲ್ಲಿ ದಾಳಿಯನ್ನ ಮಾಡಿದ್ದು ಭಾರತ. ಅದಕ್ಕೂ ಪೆಟ್ಟು ಬಿದ್ದು ಬಿಡುತ್ತೆ. F-16ಗಳೆಲ್ಲ ಇರೋದು ಅದೇ ಜಾಗ. ಪಾಕಿಸ್ತಾನದ ಬಳಿ 40 ಏರ್ ಬೇಸ್ಗಳಿದಾವೆ, ನಮ್ಮ ಹತ್ರ 60 ಇದೆ, ಅವ್ರ ಹತ್ರ 40 ಏರ್ ಬೇಸ್ಗಳು. ಅದರಲ್ಲಿ 30 ಏರ್ ಬೇಸ್ಗಳು, 12 ಫೈಟರ್ ಜೆಟ್ಸ್, 12 ವಾಯು ನೆಲೆಗಳಲ್ಲಿ ಅದು ತನ್ನ ಫೈಟರ್ ಜೆಟ್ಸ್ಗಳನ್ನ ಬಾರ್ಡರ್ ಅಲ್ಲಿ ಇಟ್ಕೊಳ್ಳುತ್ತೆ. ಯಾವುದು? ಇವೇ F-16 ಇವುಗಳನ್ನೆಲ್ಲ. ಈ ಜಾಗವು ಕೂಡ ಅದೇ ಇರೋದು.
ಬರೀ 10 ಮಾತ್ರ ತರಬೇತಿ ಕೇಂದ್ರಗಳವ್ರದ್ದು. ಇನ್ನುಳಿದಂಥ 30 ಏರ್ ಬೇಸ್ಗಳೆಲ್ಲವೂ ಕೂಡ ಫೈಟರ್ ಜೆಟ್ಸ್ಗಳನ್ನು ಇಟ್ಕೊಳ್ತಾರೆ. ಅದಕ್ಕೆ ಭಾರತ ಟಾರ್ಗೆಟ್ ಅನ್ನು ಮಾಡಿದ್ದು ಏರ್ ಬೇಸ್ ಅನ್ನ. ಅಮೆರಿಕಕ್ಕೆ ಪ್ರೀತಿ ತನ್ನ F-16 ಏನಾದರೂ ಆಗುತ್ತೆ ಅಂತ. ಅಮೆರಿಕಕ್ಕೆ ಪ್ರೀತಿ ತನ್ನ ಅಣ್ವಸ್ತ್ರ ಎಲ್ಲ ಭೂಗತವಾಗಿಡುವಂಥ ಜಾಗ ಡ್ಯಾಮೇಜ್ ಆಗುತ್ತೆ ಅಂತ. ಎಂಥ ಕಂತ್ರಿ ಬುದ್ಧಿ, ಇಲ್ಲಿ ಬಂದ್ಬಿಟ್ಟು ಶೋ ಆಫ್ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ನಾನು ಶಾಂತಿ ದೂತ ನಿಲ್ಸಕ್ಕೆ ಹೋಗಿದ್ದೀನಿ. ಅಷ್ಟೊಂದು ನಿಲ್ಸೋದಾಗಿದ್ದಿದ್ರೆ ಈ ಟ್ರಂಪು ರಷ್ಯಾದ ನಡೀತಾ ಇದೆಯಲ್ಲ ಅದನ್ನೇ ಯಾಕೆ ನಿಲ್ಸಕ್ಕಾಗಿಲ್ಲ, ಇಸ್ರೇಲ್ ನಡೀತಾ ಇದೆಯಲ್ಲ ಅದನ್ನೇ ಯಾಕೆ ನಿಲ್ಸಕ್ಕಾಗಿಲ್ಲ ಅಂತೆ. ಇಲ್ಲಿ ಬಹಳ ಪ್ರೀತಿ ಬಂದ್ಬಿಡುತ್ತೆ. ಆಮೇಲೆ ಇವರೇನೋ ಹೇಳ್ತಾ ಇದ್ರಿ ಇವತ್ತು ಇನ್ನೊಂದು, ಏನೋ ಟ್ರೇಡನ್ನು ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿ. ಟ್ರೇಡ್ ನಿಲ್ಸಕ್ಕಾಗತ್ತೇನ್ರಿ ಅಮೆರಿಕಕ್ಕೆ ಭಾರತದ್ದು? ನಿಲ್ಲಿಸಿ ನೋಡೋಣ. ಲಾಸ್ ಯಾರಿಗೆ? ಅವ್ರಿಗೆ ಬೇಕಾಗಿರುವಂಥದ್ದು ಭಾರತದ ಮಾರುಕಟ್ಟೆ. ಭಾರತದ ಮಾರುಕಟ್ಟೆ ಇಲ್ಲದೆ ನಡ್ಕೊಂಡು ಹೋಗುತ್ತಂತ. 24-26 ಕೋಟಿ ಇರುವಂಥ ಪಾಕಿಸ್ತಾನ ಸಾಕಂತ. ಚೀನಾ ಬದಲಾಗಿ ಭಾರತ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಬೇಕಾಗಿರೋದು. ನೆಕ್ಸ್ಟು ಚೀನಾಗೆ ಬೆಳೆಯಕ್ಕೆ ಕೊಟ್ಬಿಟ್ರೆ ತಾನೇ ಬೆಳೆದು ನಿಂತ್ಕೊಳ್ಳುತ್ತೆ. ಚೀನಾ ಏಷ್ಯಾದಲ್ಲಿ ದೊಡ್ಡದಾಗಿ ನಾನು ದೊಡ್ಡಣ್ಣ ಚಿಕ್ಕಣ್ಣ ಆಗಬೇಕಾಗತ್ತೆ, ಹಾಗಾಗಿ ಭಾರತವನ್ನು ಮೇಲೆ ಎತ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ನಮ್ಮನ್ನು ಬಳಕೆ ಮಾಡ್ತಾ ಇರೋದು. ಇದನ್ನ ನಂಬಬೇಕು ಈ ಅಮೆರಿಕಾನ. ಅಯ್ಯೋ. ಇನ್ನು ಭಾರತ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ. ಕದನ ವಿರಾಮದ ಬಳಿಕ ಉಭಯ ರಾಷ್ಟ್ರಗಳ ಡಿಜಿಎಂಗಳ ಮಧ್ಯೆ ಮೊದಲ ಸುತ್ತಿನ ಹಾಟ್ಲೈನ್ ಚರ್ಚೆ ನಡೆಯುತ್ತಿವತ್ತು. ಭಾರತ ಪಾಕ್ನ ಡಿಜಿಎಂಗಳಾದಂಥ ರಾಜೀವ್ ಘಾಯ್ ಮತ್ತು ಖಾಸಿಫ್ ಅಬ್ದುಲ್ಲಾ ಮಧ್ಯೆ ಚರ್ಚೆ ಆಗಿದೆ. ಈ ವೇಳೆ ಭಾರತ ಕಠಿಣ ಮಾತುಗಳನ್ನು ಆಡಿದೆ ಅಂತ ತಿಳಿದು ಬಂದಿದೆ. ಏನೂ ಇಲ್ಲ ಇದರಲ್ಲಿ ಕಠಿಣ ಮಾತುಗಳು ಅಂತ ಹೇಳಿ, ಫಾರ್ಮ್ಯಾಲಿಟೀಸ್ ಅಷ್ಟೇ ಅದು. ಸೊ ಏನಿದು ಫಾರ್ಮಾಲಿಟೀಸ್ ಇಲ್ಲಿ ಅಂತಂದ್ರೆ, ಕದನ ವಿರಾಮ ಉಲ್ಲಂಘಿಸೋದಿಲ್ಲ. ಅದಾಗಿರೋದೇ ಅದಕ್ಕೋಸ್ಕರ. ಉಲ್ಲಂಘನೆ ಮಾಡಬಾರ್ದು ಅಂತಾನೆ ಕದನ ವಿರಾಮ ಆಗಿರೋದು. ಅದನ್ನೇನು ಉಲ್ಲಂಘಿಸೋಂಗಿಲ್ಲ. ಉಲ್ಲಂಘಿಸೋದಾದ್ರೆ ಅದು ಕದನ ವಿರಾಮ ಯಾಕಾಗುತ್ತೆ? ನಾಗರಿಕರನ್ನ ಟಾರ್ಗೆಟ್ ಮಾಡುವಂಗಿಲ್ಲ. ನಿಯಮಗಳಲ್ಲಿ ಬರೋದೇ ಅದು ಕದನ ವಿರಾಮ ಅಂತಂದ್ರೆ. ಅದಷ್ಟೇ ಅಲ್ಲ, ಯುದ್ಧದ ಸಂದರ್ಭದಲ್ಲಿ ನೀವೇನೇ ದಾಳಿ ಮಾಡೋದಾದ್ರೆ ನಾಗರಿಕರನ್ನ ಗುರಿಯಾಗಿಸುವಂಗಿಲ್ಲ ಅಂತಾನೆ ಇದೆ. ಇವೆಲ್ಲ ಫಾರ್ಮ್ಯಾಲಿಟೀಸ್, ನಾರ್ಮಲ್ ಆಗಿರುವಂಥದ್ದು ಇದು. ಔಟ್ಪೋಸ್ಟ್ಗಳ ಮೇಲೆ ಶೆಲ್ ದಾಳಿಯನ್ನ ಮಾಡೋ ಹಾಗಿಲ್ಲ. ಹೊಸದೇನಿದೆ ಅಂತ ಅಪ್ರಚೋದಿತ ಗುಂಡಿನ ದಾಳಿ ನಡೆಸುವಂತಿಲ್ಲ. ಅದನ್ನು ದಾಟಿಸಿದ್ರೆ ಒಂದೇ ಒಂದು ಗುಂಡು ಹೊಡೆದ್ರೂ ಕೂಡ ಅದು ನಿಯಮ ಸೀಸ್ ಫೈರ್ ಉಲ್ಲಂಘನೆ ಆಗತ್ತೆ. ಕ್ಷಿಪಣಿ ಡ್ರೋನ್ ಅನ್ನ ದಾಳಿ ಮಾಡುವಂತಿಲ್ಲ. ಗುಂಡೇ ಹಾರೋಂಗಿಲ್ಲ, ಇನ್ನು ಕ್ಷಿಪಣಿ ಡ್ರೋನ್ ಎಲ್ಲಿಂದ ಹಾರಿಸೋದು? ಗಡಿಯಲ್ಲಿ 2 ಕಡೆಗೆ ಸೇನೆ ಅಂತರ ಕಾಯ್ದುಕೊಳ್ಬೇಕು. ಅಂತರ ಕಾಯ್ಕೊಳ್ಳಾರ್ದು ಇನ್ನೇನು ಮಾಡ್ತಾರೆ? ಬಾಬಾ ನಾನು ನಿನ್ನ ಕಾಫಿ ಕುಡಿಯೋಣ ಅಂತಾರ. ಒಳನುಸುಳುವಿಕೆಯನ್ನು ತಕ್ಷಣ ನಿಲ್ಲಬೇಕು. ಇದು ನಿಲ್ಸಕ್ಕಾಗಲ್ಲ. ಇದನ್ನ ನಿಲ್ಲಿಸಬೇಕು ಅಂತಂದ್ರೆ ನಮ್ಮ ಗಡಿಯನ್ನ ಗಟ್ಟಿ ಮಾಡ್ಕೊಳ್ಬೇಕಿನ್ನು. ಕಾರಣ ಒಳ ಸುರಂಗಗಳಿವೆ, ನ್ಯಾಚುರಲ್ ಆಗಿರೋದಿದೆ, ಆರ್ಟಿಫಿಷಿಯಲ್ ಆಗಿರೋದಿದೆ. ಆ ಸುರಂಗಗಳನ್ನು ನಿಲ್ಲಿಸುವಂತ ಕೆಲಸ ಆಗಬೇಕು. ಗಡಿಯಲ್ಲಿ ಶಾಂತಿ ಪಾಲಿಸಬೇಕು ಅಂತಿದ್ದಾರೆ. ಹೆಂಗ್ ಪಾಲಿಸೋದು? ಆ ಕಂತ್ರಿ ಬುದ್ಧಿ ಇರೋ ಪಾಕಿಸ್ತಾನದಿಂದ ನೋಡೋಣ. ಈ ಬಾರಿ ಕೊನೆಯದಾಗಿರುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಲನೂ ಮಾಡದೇ ಇದ್ರೆ ನಾವು ಪಾಕಿಸ್ತಾನ ಕೇಳೋದಲ್ಲ, ನಮ್ಮ ದೇಶದ ಪ್ರಧಾನಿಗಳನ್ನ ಕೇಳಬೇಕು.